ಗೋಮತಿ ತುಂಬ ಆಸೆ ಬುರುಕಿ. ಎಷ್ಟೇ ತನ್ನ ಬಳಿ ಇದ್ರೂ ಇನ್ನೂ ಬೇಕು ಅನ್ನೋ ದುರಾಸೆ. ಮೊದಲಿಂದನೂ ಈ ದುರಾಸೆ ಬುದ್ಧಿ ಮಾತ್ರ ಇವಳಿಗೆ ಕಡಿಮೆನೇ ಆಗಿರಲ್ಲ. ಆದರೆ ಇವಾಗ ಮಗನಿಗೆ ಮದುವೆ ಮಾಡೋ ಪ್ಲ್ಯಾನ್ ಮಾಡ್ಕೊಂಡಿದ್ದಾಳೆ. ಗೋಮತಿ ಮಗನಿಗೆ ತುಂಬ ವರದಕ್ಷಿಣೆ ಕೊಡೋ ಹುಡುಗಿನ ಮದುವೆ ಮಾಡಿಸ್ಬೇಕು ಅಂತ ಉಪಾಯ ಮಾಡಿಕೊಂಡು ಪುರೋಹಿತ್ರನ ಮನೆಗೆ ಕರೆಸಿದಾಳೆ. ಪುರೋಹಿತ್ರೆ, ನನ್ನ ಮಗನಿಗೆ ಎಂಥ ಹುಡುಗಿ ಹುಡುಕ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತು ತಾನೇ? ಅಯ್ಯಯ್ಯೋ, ಗೊತ್ತಿಲ್ಲ ಅಂತ ಹೇಳೋಕ್ಕಾಗುತ್ತೇನಮ್ಮ? ಗೊತ್ತಮ್ಮ. ಹುಡುಗಿ ಮನೆಯವರು ನೀವು ಕೇಳೋಷ್ಟು ಕೈ ತುಂಬ ವರದಕ್ಷಿಣೆ ಕೊಡಬೇಕು, ಹುಡುಗಿ ಮೈ ತುಂಬ ಒಡವೆ ಹಾಕಬೇಕು, ಹಾಗೆ ನಿಮ್ಮ ಮನೆ ತುಂಬ ಬಳುವಳಿ ಕೊಡಬೇಕು, ನಿಮ್ಮ ಮಗ ಮಗಳಿಗೆ ಗಾಡ್ರಾಜ್ ಬೀರ್ ತುಂಬ ಅಷ್ಟು ಜವಳಿ ಕೊಡಬೇಕು. ಒಟ್ನಲ್ಲಿ ಹೇಳಬೇಕು ಅಂದರೆ ನಿಮ್ಮ ಮನೆ ಮಗನ ಮದುವೆ ಆಗೋ ಹುಡುಗಿ ಮನೇಲಿ ಕೋಟ್ಯಾಧಿಪತಿ ಆಗಿರಬೇಕು. ಅಯ್ಯೋ, ಅದು ಎಷ್ಟು ಚೆನ್ನಾಗಿ ನನ್ನ ಆಸೆನ ಅರ್ಥ ಮಾಡ್ಕೊಂಡಿದ್ರ ಪುರೋಹಿತ್ರೆ ನೀವು. ಅಯ್ಯೋ, ಇದು ಆಸೆ ಅಲ್ಲ, ದುರಾಸೆ ನಿಮ್ಮದು. ಅಯ್ಯಯ್ಯೋ, ಏನಮ್ಮ ಹೀಗೆ ಹೇಳ್ತಿದ್ರಾ? ನಿಮ್ಮ ಮಗನಿಗೆ ಹುಡುಗಿ ನೋಡ್ತಾ ಇರೋದು ಇವತ್ತು ನಿನ್ನೆಯಿಂದನಾ? ಇದು 99ನೇ ಸರಿ ನಾನು ನಿಮ್ಮ ಮನೆಗೆ ಬರ್ತಾ ಇರೋದು. ಹೌದು ಪುರೋಹಿತ್ರೆ, ಬರೀ ನಮ್ಮನೆ ಕಾಫಿ ತಿಂಡಿ ಮಾತ್ರ ಖಾಲಿ ಆಗ್ತಿದೆ. ನೀವು ಮಾತ್ರ ನಮಗೊಂದು ಒಳ್ಳೆ ಸಂಬಂಧ ಎಲ್ಲೂ ಹೇಳಲಿಲ್ಲ ಇನ್ನ. ಹಾಂ, ನಾನು ಬಂದು ಕಾಫಿ ತಿಂಡಿ ಖಾಲಿ ಹೋಯಿತು ಅಂತಿದ್ದಾರಾ? ಅಲ್ಲ, ನಾನು ಇಷ್ಟು ದಿನ ಬಂದಾಗಿಂದನೂ ಲೋಟದ ತಳದಲ್ಲೇ ಕಾಫಿ ಇರುತ್ತೆ, ತಟ್ಟೆ ಮಧ್ಯದಲ್ಲಿ 100 ಗ್ರಾಮ್ ತಿಂಡಿ ಇರುತ್ತೆ. ಇಷ್ಟು ದಿನದ ಸೇರಿಸಿದ್ರು ನಾನು 1 kg ಊಟ ಮಾಡಿಲ್ಲ ಇವ್ರ ಮನೇಲಿ. ಹಾಗೆ ಲೋಟದ ತುಂಬ 1 ಲೋಟ ಕಾಫಿ ಕುಡ್ದಿಲ್ಲ. ಇವ್ರು ನೋಡು ಹೇಗೆ ಹೇಳ್ತಿದ್ದಾರೆ. ಅಯ್ಯೋ, ಏನು ಮಾಡೋದಮ್ಮ? ನಿಮಗೆ ಬೀಗ್ರಾಗಬೇಕು ಅಂದರೆ ಸ್ವಲ್ಪ ಗಟ್ಟಿ ಇರೋರೇ ಆಗಬೇಕು. ಯಾಕೆ ಹೇಳಿ, ನಿಮ್ಮ ಬೇಡಿಕೆನೆಲ್ಲ ಈಡೇರಿಸ್ಬೇಕಲ್ವಾ ಅವರು? ಹೌದು, ಅದು ನಿಜ ಅಂತ ಹೇಳಿ ನಮ್ಮ ಜೊತೆಗೆ ಯಾರು ಬೀಗ್ತನ ಬೆಳೆಸ್ತಾರೆ? ಇರೋರೆಲ್ಲ ಕಾಂಜಿ ಪಿಂಜಿಗಳೇ. ಒಳ್ಳೇದು ಯಾವುದಾದ್ರೂ ಒಂದು ಸಂಬಂಧ ಹೇಳಿ ನನ್ನ ಮಗನಿಗೆ. ಅಯ್ಯೋ ರಾಮ, ಈ ಯಮ್ಮನ ದುರಾಸೆಯಿಂದ ಆ ಗಂಡು ಮಗನಿಗೊಬ್ಬನಿಗೆ ಮದುವೆನೇ ಇಲ್ದಂಗೆ ಆಗುತ್ತೋ ಏನೋ. ನೋಡಿ ಗೋವಮ್ಮ. ಪುರೋಹಿತ್ರೆ, ನನ್ನ ಹೆಸರು ಗೋವಮ್ಮ ಅಲ್ಲ, ಗೋಮತಿ. ಅದೇ ನೋಡಿ ಅಮ್ಮ, ನನ್ನ ಹತ್ರ ಒಂದು ಸಂಬಂಧ ಇದೆ. ಆದರೆ ನೀವು ಹೇಳೋ ಹಾಗೆ ಕೋಟ್ಯಾಧಿಪತಿಗಳು ಅಲ್ಲದೆ ಇರ್ಬೋದು. ಆದರೆ ಹುಡುಗಿ ಮನೇಲಿ ಒಂದು ತಕ್ಕ ಮಟ್ಟಿಗೆ ಸಾಕು, ತಕ್ಕ ಮಟ್ಟಿಗೆ ಶ್ರೀಮಂತರೆ, ಹುಡುಗಿನೂ ತುಂಬ ಚೆನ್ನಾಗಿದ್ದಾಳೆ. ನೀವು ಸ್ವಲ್ಪ ನಿಮ್ಮ ದುರಾಸೆನ ಕಡಿಮೆ ಮಾಡಿಕೊಂಡ್ರೆ ನಾವು ಹುಡುಗಿ ಮನೆಗೆ ಹೋಗಿ ಮಾತುಕತೆ ಮಾಡ್ಬೋದು. ಹುಡುಗಿ ತುಂಬ ಚೆನ್ನಾಗಿದ್ದಾಳೆ, ಹಾಗೆ ತಕ್ಕ ಮಟ್ಟಿಗೆ ಶ್ರೀಮಂತರು, ಹಾಗಾಗಿ ನಿಮಗೂ ಅವ್ರಿಗೂ ಹೊಂದುತ್ತೆ. ನೋಡಿ ಏನು ಮಾಡೋಣ? ತಕ್ಕ ಮಟ್ಟಿಗೆ ಶ್ರೀಮಂತರು ಅಂದರೆ ಹೆಚ್ಚು ಕಮ್ಮಿ ನಾನು ಕೇಳೋದೆಲ್ಲ ಅವ್ರು ಹೊಂದಿಸೋ ಹಾಗಿರ್ತಾರೆ. ಹೋಗಿ ನೋಡೋಣ ಹೇಗಿದ್ದಾರೆ ಏನು ಅಂತ. ಈ ಬೋಳ್ ಬಟ್ಟಂಗೆ ಏನು ಹೇಳೋದು ಬೇಡ, ನಾನೇ ಮಾತಾಡಬೇಕು. ಅದು ಮದುವೆ ಮಾತುಕತೆ ಎಲ್ಲ ಮುಗಿದ ಮೇಲೆ, ಲಗ್ನ ಪತ್ರಿಕೆ ಎಲ್ಲ ಹಂಚಿದ ಮೇಲೆ ಹೋಗಿ ಒಬ್ಬಳೇ ಮಾತಾಡಬೇಕು. ನನ್ನ ಮಗನಿಗೂ ಗೊತ್ತಾಗಬಾರ್ದು. ಅಯ್ಯೋ, ಅದಕ್ಕೇನಂತೆ ಪುರೋಹಿತ್ರೆ, ನಮಗೆ ಹುಡುಗಿನೂ ತುಂಬ ಮುಖ್ಯ ಅಲ್ವಾ? ಅವಳು ಬೇಕು. ಹಾಗಿದ್ರೆ ನಮ್ಮ ಆಸೆಯಲ್ಲಿ ಒಂದು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಣ, ಏನಂತೀರಾ? ಅಯ್ಯೋ, ಇಷ್ಟು ಭರವಸೆ ಕೊಟ್ರಲ್ಲ, ಅಷ್ಟು ಸಾಕಮ್ಮ. ಹಾಗಾದರೆ ನಾಳೆ ರೆಡಿಯಾಗಿ ನಾಳೆನೇ ಹುಡುಗಿ ನೋಡೋಕೆ ಹೋಗೋಣ. ನಿಮಗೆ ಓಕೆ ಆದರೆ ಮದುವೆ ಮಾತುಕತೆನೂ ಅಲ್ಲೇ ಮಾಡಿಬಿಡೋಣ, ಏನಂತೀರಾ? ಓ ಸರಿ ಸರಿ ಪುರೋಹಿತ್ರೆ, ನೀವು ಹುಡುಗಿ ಮನೇಲಿ ಒಂದ್ಸರಿ ಮಾತಾಡ್ಬಿಟ್ಟು ಗಂಡಿನ ಮನೆಯವ್ರು ನಾಳೆ ಬರ್ತಾರೆ ಅಂತ ಅವ್ರಿಗೆ ವಿಷಯ ತಿಳಿಸಿ, ಆಯ್ತಾ? ಗೋಮತಿ ತನ್ನ ಮನಸ್ಸಲ್ಲೇ ಏನೋ ಪ್ಲಾನ್ ಮಾಡಿಕೊಂಡು ಪುರೋಹಿತರಿಗೆ ಹುಡುಗಿ ನೋಡೋ ಶಾಸ್ತ್ರಕ್ಕೆ ಓಕೆ ಹೇಳಿ ಕಳಿಸ್ತಾಳೆ. ಮಾರನೇ ದಿನ ಹುಡುಗಿ ನೋಡೋ ಶಾಸ್ತ್ರಕ್ಕೋಸ್ಕರ ಗೋಮತಿ ತನ್ನ ಮಗ ರಕ್ಷಿತ್ನ ಕರ್ಕೊಂಡು ಹುಡುಗಿ ಅಂಕಿತನ ಮನೆಗೆ ಬರ್ತಾಳೆ. ನೋಡಿ ಗೋಮತಿ ಅವರೇ, ಇವಳೇ ನನ್ನ ಮಗಳು ಅಂಕಿತಾ. MBA ಓದಿದ್ದಾಳೆ ಬ್ಯಾಂಗ್ಳೂರು ಯೂನಿವರ್ಸಿಟಿನಲ್ಲಿ. ನಿಮ್ಮ ಮಗಳು ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದಾಳೆ. ನನಗಂತೂ ತುಂಬ ಇಷ್ಟ ಆದ್ಲು. ನನಗಿಷ್ಟ ಆದರೆ ನನ್ನ ಮಗನಿಗೂ ಇಷ್ಟ ಆದಂಗೆ. ಹಾಗಾಗಿ ನಿಮ್ಮ ಮಗಳು ನಮಗಂತೂ ಒಪ್ಪಿಗೆ ಇದ್ದಾಳೆ. ರಘು ಅವರೇ, ಇನ್ನೇನು ಮತ್ತೆ, ನಿಮಗೂ ಸಂಬಂಧ ಒಪ್ಪಿಗೆ ಆದರೆ ಕೊಡೋದು ತಗೊಳ್ಳೋದ್ರ ಬಗ್ಗೆ ಮಾತಾಡ್ಬೋದೇನೋ ಅನ್ನೋದು ನನ್ನ ಅಭಿಪ್ರಾಯ. ಅಯ್ಯೋ, ಇಷ್ಟೊಂದು ಚಂದದ ಮಗಳನ್ನ ನಮ್ಮ ಮನೆಗೆ ಸೊಸೆ ಆಗಿ ಕಳಿಸ್ತಿದ್ದಾರೆ. ಇದೇ ನಮ್ಮ ಅದೃಷ್ಟ. ಇನ್ನೇನು ಕೊಡೋದು ತಗೊಳ್ಳೋದು ಪುರೋಹಿತ್ರೆ ಏನು ಬೇಡ, ನಮಗೆ ಮದುವೆ ಚೆನ್ನಾಗಿ ಮಾಡಿಕೊಟ್ರೆ ಸಾಕು. ಹಾಂ, ಕೋಟಿ ನಮ್ಮ ಮನೆಗೆ ಬರಬೇಕು ಅಂತ ಹುಡುಗಿ ಅಂತ ಹೇಳಿ ಇವಾಗ ನೋಡಿದರೆ ಏನು ಬೇಡ ಅಂತಿದ್ದಾರೆ. ಏನಾಗಿದೆ ಇವರಿಗೆ? ಅಯ್ಯೋ, ನಿಮ್ಮಂಥ ಜನ ಸಿಗೋದೇ ಕಡಿಮೆ, ಅದರಲ್ಲೂ ನಿಮ್ಮಂಥವ್ರ ಸಂಬಂಧ ಸಿಗೋದಂತೂ ಅಪರೂಪದ ಮಾತು. ನಮಗೆ ನೀವು ಸಿಕ್ಕಿರೋದು ತುಂಬ ಅಂದರೆ ತುಂಬ ಖುಷಿಯಾಗಿದೆ, ಪುಣ್ಯ ಅನ್ಬೋದು. ನಮಗೂ ಅಷ್ಟೇ, ನಿಮ್ಮಂಥ ಬೀಗ್ರೆ ಸಿಕ್ಕಿರೋದು ತುಂಬ ಖುಷಿಯಾಯಿತು. ಸರಿ ಬೀಗ್ರೆ, ಇನ್ನೇನು ಮದುವೆ ತಯಾರಿ ಮಾಡೋಣ, ಏನಂತೀರಾ?
ಅಯ್ಯಯ್ಯೋ ಇದೇನು ಗೋವಮ್ಮ, ಕೋಟಿ ಇರಬೇಕು ಅಂತ ಹೇಳಿ ಇವಾಗ ಹುಡುಗಿ ಕೊಟ್ರೆ ಸಾಕು ಅಂದ್ಬಿಟ್ರಿ. ಪುರೋಹಿತ್ರೆ, ನಿಮಗೇನು ಸಂಬಂಧ ತೋರಿಸೋದಷ್ಟೇ ಕೆಲಸ, ಅದನ್ನು ಮಾತ್ರ ಮಾಡಿ, ಬೇರೆ ಉಸಾಬರಿ ನಿಮಗೆ ಬೇಡ. ಸರಿ ಬೀಗ್ರೆ, ನಾವಿನ್ನು ಹೊರಡ್ತೀವಿ ಆಯ್ತಾ? ಅಯ್ಯೋ ದೇವ್ರೇ, ಈ ದುರಾಸೆ ಹೆಂಗ್ಸು ಇನ್ನೇನು ಸಂಚು ಮಾಡ್ಕೊಂಡಿದ್ಯೋ ಪಾಪ. ಒಳ್ಳೆ ಸಂಬಂಧ, ವರದಕ್ಷಿಣೆ, ಒಡವೆ, ವೈಡೂರ್ಯ ಅಂತೇನು ಕೇಳದೆ ಮಗಳು ಸೊಸೆ ಆಗೋದೇ ಅದೃಷ್ಟ ಅಂತ ಹೇಳಿದ್ರು ಅಂತ ಅಂಕಿತನ ಮನೇಲಿ ತುಂಬ ಖುಷಿಯಾಗುತ್ತೆ. ಮನೆ ಮಗಳು ಒಂದು ಒಳ್ಳೆ ಮನೆಗೆ ಸೇರ್ತಿದ್ದಾಳೆ ಅಂತ ತುಂಬ ಖುಷಿಯಾಗಿ ಮದುವೆ ತಯಾರಿ ಕೂಡ ಮಾಡ್ತಾರೆ. ಹಾಗೆ ಲಗ್ನ ಪತ್ರಿಕೆ ಕೂಡ ಎಲ್ರಿಗೂ ಹಂಚ್ತಾರೆ. ಹೀಗೆ ಒಂದು ವಾರ ಕಳೆಯುತ್ತೆ. ಒಂದಿನ ಗೋಮತಿ ಅಂಕಿತನ ಮನೆಗೆ ಬರ್ತಾಳೆ. ಓಹೋ ಬೀಗ್ರೆ, ಏನು ದಿಢೀರಂತ ನಮ್ಮನೆಗೆ ಬಂದಿದ್ದೀರಾ? ರೇಖಾ, ಕಾಫಿ ತಗೊಂಡ್ಬಾರೆ, ಬೀಗ್ರು ಬಂದಿದ್ದಾರೆ. ಕೂತ್ಕೊಳ್ಳಿ ಬೀಗ್ರೆ. ಮತ್ತೆ ಮದುವೆ ತಯಾರಿ ಎಲ್ಲ ಹೇಗೆ ನಡೀತಾ ಇದೆ? ಹಾಂ ಬೀಗ್ರೆ, ನಮ್ಮ ಮನೇಲಂತೂ ತುಂಬ ಚೆನ್ನಾಗಿ ನಡೀತಾ ಇದೆ. ನಿಮ್ಮ ಮನೇಲೂ ನಡೀತಾ ಇದೆ ಅನ್ಸುತ್ತೆ. ಲಗ್ನ ಪತ್ರಿಕೆ ಎಲ್ಲ ಹಂಚಿದ್ರಾ? ನಾನು ಇವತ್ತಿಗಂತೂ ಕೊಟ್ಟು ಮುಗಿಸ್ದೆ ನೋಡಿ ಎಲ್ರಿಗೂ. ಹೌದು ಬೀಗ್ರೆ, ನಮ್ಮದು ಇವತ್ತಿಗೆ ಮುಗೀತು. ಮತ್ತೆ ಏನು ವಿಷಯ, ದಿಢೀರಂತ ಬಂದಿದ್ದೀರಾ? ಏನಾದರೂ ಹೇಳಬೇಕಿತ್ತಾ? ಅದೇನಿಲ್ಲ ಬೀಗ್ರೆ, ಮೊನ್ನೆ ಮದುವೆ ಮಾತುಕತೆ ಆಡುವಾಗ ನನ್ನ ಮಗ ಇದ್ದ, ಅದಕ್ಕೆ ಏನೂ ಹೇಳಲಿಲ್ಲ. ಆಮೇಲೆ ಹೇಳೋಣ ಅಂತ ಅಂದ್ಕೊಂಡ್ರೆ ನೀವು ಮದುವೆ ಮನೆ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿರ್ತೀರಾ ಅಂತ ಸುಮ್ಮನೆ ಆದೆ. ಅದಕ್ಕೆ ಇವತ್ತು ಬಂದೆ. ಅಯ್ಯೋ ಅದೇನಕ್ಕೆ ಸಂಕೋಚ ಬೀಗ್ರೆ, ನಮ್ಮ ನಡುವೆ ನಾವೇನು ಬೇರೆಯವರಾ? ಅದೆಲ್ಲ ಯಾಕೆ ಹೇಳಿ, ಏನು ವಿಷಯ ಹೇಳಿ, ಪರವಾಗಿಲ್ಲ. ಅಯ್ಯೋ ಅದರಲ್ಲೇನು ಸಂಕೋಚ ಬೀಗ್ರೆ, ಅದೆಲ್ಲ ನನಗೇನಿಲ್ಲ. ವಿಷಯ ಇಷ್ಟೇ, ಏನೂ ಇಲ್ಲ. ನನ್ನ ಮಗನ ಇಷ್ಟು ದೊಡ್ಡ ಮಾಡಿ ಒಂದು ಒಳ್ಳೆ ಗೌರ್ಮೆಂಟ್ ಉದ್ಯೋಗ ಕೊಡಿಸ್ಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಆಗುತ್ತೆ ಅಂತ ನಿಮಗೆ ಗೊತ್ತು ತಾನೇ. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ, ಏನಿಲ್ಲ ಬೀಗ್ರೆ, ನಿಮ್ಮ ಮಗಳನ್ನ ಮಾತ್ರ ನಮ್ಮ ಮನೆ ಕರ್ಕೊಂಡೋಗೋಕ್ಕಾಗಲ್ಲ. ಹಾಗಾಗಿ ಹುಡುಗಿ ಜೊತೆಗೆ ಒಂದು 50 ಲಕ್ಷ ಹಣ, 50 ಪವನ್ ಬಂಗಾರ, ಹಾಗೆ ಬಳ್ವಳಿ ಅಂತ ಬೆಳ್ಳಿ ಪಾತ್ರೆ ಒಂದಿಷ್ಟು, ಮತ್ತು ಹಾಗೆ ರೇಷ್ಮೆ ಬಟ್ಟೆ ಎಲ್ಲ ಒಂದಿಷ್ಟು ನಿಮ್ಮ ಮಗಳ ಜೊತೆ ಕಳಿಸ್ಕೊಟ್ಬಿಡಿ. ಏನು ಇಷ್ಟೆಲ್ಲನಾ? ಅಲ್ಲ ಬೀಗ್ರೆ, ಅವತ್ತು ಹೆಣ್ಣು ನೋಡೋಕೆ ಬಂದಾಗ ಏನು ಕೊಡೋದು ಬೇಡ, ಹುಡುಗಿ ಕೊಟ್ಟರೆ ಸಾಕು ಅಂತ ಹೇಳಿದ್ರಿ. ಅವತ್ತು ಅಷ್ಟು ಜನನ ಮಧ್ಯೆ ಹೇಳೋದು ಸರಿ ಆಗಲ್ಲ ಅನ್ನಿಸ್ತು. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ, ಇಷ್ಟೆಲ್ಲ ಕೊಟ್ರೇನೆ ಮದುವೆ ಆಗೋದು, ಇಲ್ಲ ಅಂದರೆ ಈ ಮದುವೆನೇ ನಮಗೆ ಬೇಕಾಗಿಲ್ಲ. ಇದೇ ಮಾತನ್ನ ಮದುವೆ ಮಾತುಕತೆಗೆ ಬಂದಾಗ ಹೇಳಿದ್ರೆ ಅವತ್ತೇ ಬೇಡ ಅಂತ ಹೇಳ್ತಿದ್ವಿ. ಆದರೆ ಲಗ್ನ ಪತ್ರಿಕೆ ಎಲ್ಲ ಹಂಚಿದ ಮೇಲೆ ಹೇಳ್ತಾ ಇದ್ರಲ್ಲ ಬೀಗ್ರೆ, ನಮ್ಮ ಗತಿ ಏನಾಗಬೇಕೀಗ? ನೋಡಿ ರಘು ಅವರೇ, ನಿಮಗೆ ಇಷ್ಟೆಲ್ಲ ಕೊಡೋಕ್ಕಾಗುತ್ತೆ ಅಂದರೆ ನಾಡಿದ್ದು ಮಗಳನ್ನ ಕರ್ಕೊಂಡು ಮಂಟಪಕ್ಕೆ ಬನ್ನಿ. ಆಗಲ್ಲ ಅಂದರೆ ಆಗಲ್ಲ ಅಂತ ಹೇಳಿಬಿಡಿ. ನಾವು ನಮಗೆ ಹೊಂದೋ ಅಂಥ ಮನೆನ ಎಲ್ಲಾದರೂ ಹುಡ್ಕೊತೀವಿ. ನಿಮ್ಮ ಹತ್ರ ಮಾತಾಡ್ತಾ ಕೂರೋ ಅಷ್ಟೆಲ್ಲ ಟೈಮ್ ಇಲ್ಲ ನನಗೆ. ನಾನಿನ್ನು ಹೊರಡ್ತೀನಿ. ಆಹಾ, ನನಗೆ ಗೊತ್ತಿಲ್ವಾ ನಿಮಗೆ ಮದುವೆ ಮಾತುಕತೆಲ್ಲ ಹೇಳಿದರೆ ಬೇಡ ಅಂತ ಅವತ್ತೇ ಹೇಳಿಬಿಟ್ಟು ಕಳಿಸ್ತಾ ಇದ್ರಿ. ಅದಕ್ಕೆ ಲಗ್ನ ಪತ್ರಿಕೆ ಎಲ್ಲ ಹಂಚಿದ ಮೇಲೆ ಹೇಳ್ತಾ ಇರೋದು. ಇವಾಗ ಮರ್ಯಾದೆ ಹೋಗುತ್ತೆ ಅಂತ ಹೇಗಾದರೂ ನಾನು ಕೇಳಿದ್ದೆಲ್ಲ ಹೊಂದಿಸ್ಕೊಡ್ತೀರ. ಏನಪ್ಪ ನೀನು, ಅವ್ರು ಅಷ್ಟೆಲ್ಲ ಹೇಳ್ದಾಗಲೇ ಈ ಮದುವೆ ಬೇಡ ಅಂತ ಕ್ಯಾನ್ಸಲ್ ಮಾಡಿಬಿಟ್ಟು ಹೊರಗೆ ಕಳಿಸ್ಬೇಕಿತ್ತು ಅವ್ರನ್ನ. ಯಾಕೆ ಏನು ಹೇಳ್ದೆ ಹಾಗೆ ಕಳಿಸ್ದೆ? ಹಾಗೆ ಮಾಡಿದರೆ ಎಲ್ಲರೂ ಎದುರಿಗೂ ಮರ್ಯಾದೆ ಹೋಗುತ್ತೆ ಮಗಳೇ. ಆಮೇಲೆ ಮದುವೆ ನಿಂತೋಗಿರೋಳು ಅಂತ ನಿನ್ಯಾರೂ ಮದುವೆ ಆಗಲ್ಲ. ಹಾಗಂತ ಅವ್ರು ಕೇಳಿದ್ದನ್ನೆಲ್ಲ ನಾವು ಕೊಡೋಕೆ ಹೋದರೆ ನಾವೇ ಬೀದಿಗೆ ಬರ್ತೀವಲ್ರಿ. ಹಾಗಂತ ಕೊಡಲಿಲ್ಲ ಅಂದರೆ ನಮ್ಮ ಮಗಳ ಜೀವನನೇ ನಮ್ಮ ಕಣ್ಣು ಮುಂದೆನೇ ಹಾಳಾಗುತ್ತೆ ರೇಖಾ. ಸರಿ ಹೋಗಲಿ, ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಕೂರಬೇಡಿ. ಮದುವೆ ತಯಾರಿ ಮಾಡಿ, ದೇವ್ರು ಏನೋ ಒಂದು ದಾರಿ ತೋರಿಸ್ತಾನೆ, ಏನೋ ಒಂದು ಮಾಡ್ತೀನಿ. ಏನಮ್ಮ ಇದು, ನನ್ನ ಮದುವೆ ಮಾಡಲಿಕ್ಕೆ ನಿಮ್ಮನೆ ಜೀವನ ಹಾಳು ಮಾಡ್ಕೋತಾ ಇದ್ದೀರಾ? ಅಮ್ಮ, ಇಷ್ಟೆಲ್ಲ ಕಷ್ಟಪಟ್ಟು ನನ್ನ ಮದುವೆ ಮಾಡಬೇಕಾ ಹೇಳು? ಈ ಮದುವೆನೇ ಬೇಡ ಅಮ್ಮ, ಕ್ಯಾನ್ಸಲ್ ಮಾಡಿಬಿಡೋಣ ಅಮ್ಮ. ಹಾಗೆಲ್ಲ ಹೇಳಬಾರ್ದು ಮಗಳೇ. ಮದುವೆ ಹಸೆಮಣೆವರೆಗೆ ಬಂದು ನಿಂತೋದ್ರೆ ಎಲ್ಲರೂ ಆಡ್ಕೋತಾರೆ, ಆಮೇಲೆ ನಿನ್ನ ಜೀವನನೇ ಹಾಳಾಗ್ಬಿಡುತ್ತೆ. ಏನೋ ಅಪ್ಪ ಸರಿ ಮಾಡ್ತಾರೆ, ನೀನು ಅಷ್ಟೆಲ್ಲ ಟೆನ್ಷನ್ ಮಾಡ್ಕೋಬೇಡ. ನಮ್ಮ ಜೀವನ ಏನೋ ನಡೆಯುತ್ತೆ. ನೀನು ಚೆನ್ನಾಗಿದ್ರೆ ಅಷ್ಟೇ ಸಾಕು ನಮಗೆ. ಹೆಣ್ಮಕ್ಳನ್ನ ಹೆತ್ತೋರು ಎಲ್ಲರೂ ಹಾಗೆ ಅಲ್ವಾ? ತಮ್ಮ ಜೀವನ ಹಾಳಾದರೂ ಪರವಾಗಿಲ್ಲ, ನನ್ನ ಮಗಳ ಜೀವನ ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡ್ತಾರೆ. ಲಗ್ನ ಪತ್ರಿಕೆ ಎಲ್ಲ ಹಂಚಾಗಿದೆ. ಇವಾಗ ಮದುವೆ ನಿಂತೋದ್ರೆ ಮಗಳ ಜೀವನನೇ ಹಾಳಾಗತ್ತೆ. ಎಲ್ಲರೂ ನನ್ನ ಮಗಳು ನೋಡಿ ಆಡ್ಕೋತಾರೆ ಅನ್ನೋ ಕಾರಣಕ್ಕೆ ಗೋಮತಿ ಹೇಳ್ದಾಗೆ ಎಲ್ಲನೂ ಕೊಟ್ಟು ಮಗಳು ಮದುವೆ ಮಾಡ್ತಾರೆ. ಅಂಕಿತಾ ಮತ್ತು ರಕ್ಷಿತ್ ಇಬ್ಬರು ಮದುವೆ ಆಗಿ ಸೊಸೆ ಗೋಮತಿ ಮನೆ ಒಳಗೂ ಬಂದಾಯಿತು. ಗೋಮತಿಗೆ ತುಂಬ ಖುಷಿ. ಯಾಕೆ ಅಂದರೆ ನಾನು ಕೇಳಿದ್ದೆಲ್ಲ ಬೀಗ್ರ ಮನೆಯಿಂದ ಬಂತು, ನಾನೇನೇನು ಕೇಳಿದ್ನೋ ಎಲ್ಲನೂ ಪಡ್ಕೊಂಡೆ ಅಂತ. ಆದರೆ ಅಂಕಿತಾ ಎಲ್ಲನೂ ಕಳ್ಕೊಂಡು ತುಂಬ ಬೇಜಾರಲ್ಲಿರ್ತಾಳೆ. ಆದರೆ ಇಷ್ಟೆಲ್ಲ ಒಳಸಂಚು ಮಾಡಿರೋ ಗೋಮತಿಗೆ ತಾನು ಮಾಡಿದ ತಪ್ಪು ಹೀಗೆ ಮಾಡಬಾರ್ದಿತ್ತು ಅನ್ನೋದು ಅರಿವಾಗಬೇಕಲ್ವಾ? ಅದು ಹೇಗೆ ಅರಿವಾಗುತ್ತೆ ಅನ್ನೋದನ್ನು ನಾವು ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಇವತ್ತು
ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನು ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.